ದೇವಸ್ಥಾನ ಇದು. ದಕ್ಷಿಣ ಭಾರತದಲ್ಲಿ ಬಹಳ ಪ್ರಸಿದ್ಧಿಯಾದಂಥ ದೇವಸ್ಥಾನ, ಪುರಾತನ ದೇವಸ್ಥಾನವೂ ಹೌದು. ಇದು ಚೋಳರಾಜರಿಂದ ಪ್ರತಿಷ್ಠಾಪನೆ ಆಗಿದೆ. ಅಮ್ಮ ಸ್ವಯಂಭು 1114ನೇ ಏಡಿನಲ್ಲಿ ಇದು ದೇವಸ್ಥಾನ ಚೋಳರಾಜರಿಂದ ರಾಜರಾಜ ಚೋಳನ ಮಗ ರಾಜೇಂದ್ರ ಚೋಳನು ಪ್ರತಿಷ್ಠಿಸಿರುವಂಥ ದೇವಸ್ಥಾನ, ಪುರಾತನ ದೇವಸ್ಥಾನ. ಈ ದೇವಸ್ಥಾನದ ಇದು ಏನಂತಂದರೆ ಆಗುವಗಳು ಅಂತಂದರೆ ಬೇಕಾದಷ್ಟಿದೆ. ಇದು ದೇವಸ್ಥಾನ ಕಟ್ಟಿದಾಗಿಂದ ಇವಾಗ ಜಾತ್ರೆ ನಡೀತಾ ಇದೆ. ನಮಗೆ ಇವಾಗ ನನ್ನ ಹಿಂದೆ ಸುಮಾರು ಜನ ಮಾಡಿದ್ದಾರೆ. ನನಗೆ 1980ರಿಂದ ನನ್ನ ಇದರಲ್ಲಿ ಬಂತು, ನನ್ನ ವಶಕ್ಕೆ ಬಂತು. ಆಗ ಎಲ್ಲ ಗ್ರಾಮಸ್ಥರು, ಮಚ್ಕೆ ಮಾರಿಕುಪ್ಪ ಮತ್ತು ಸರ್ವಗ್ರಾಮ ಭಕ್ತಾದಿಗಳು ನಮ್ಮ ಮುಖ್ಯಸ್ಥರ ಸಹಕಾರದಿಂದ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಶ್ರೀರಾಮನವಮಿ ದಿವಸ ತೇರಿರುತ್ತೆ. ಅದಕ್ಕೆ ಮೊದಲ ದಿವಸ ಅಮ್ಮನ ಆಹ್ವಾನೋತ್ಸವ, ಯಾರು ಕರಾಳಿ ಉದ್ದಣ್ಣಮ್ಮನ ಆಹ್ವಾನೋತ್ಸವ ಇರುತ್ತೆ. ತದನಂತರ 3ನೇ ದಿನ ಇವತ್ತು ಸೋಮವಾರ, ಇವತ್ತು ವಿಶೇಷವಾಗಿ ಪುಷ್ಪಪಲ್ಲಕ್ಕಿ, ಅಗ್ನಿಗುಂಡ, ಆಮೇಲೆ ಕರಗ, ಹಸಿ ಕರಗ ಇರ್ತದೆ. ಇದು ವಿಶೇಷವಾಗಿ ನಡೀತಾ ಇದೆ. ಇದು ಪುರಾತನ ಪದ್ಧತಿಯಲ್ಲೇ ನಡೀತಾ ಇದೆ. ಆಮೇಲೆ ಸರ್ವಗ್ರಾಮ ಭಕ್ತಾದಿಗಳು ಇಲ್ಲಿ ಇದಕ್ಕೆ 14 ಗ್ರಾಮ ಈ ಊರಿನಲ್ಲಿ ಗ್ರಾಮ ದೇವತೆ ಅಮ್ಮ. ಸುಮಾರು 300 ಊರುಗಳಲ್ಲಿ ಕುಲದೇವತೆ, ವಿಶೇಷವಾಗಿ ಕುಲದೇವತೆ ಅಮ್ಮ ಎಲ್ಲ ಜಾತಿ ಜನಾಂಗದವ್ರಿಗಿದ್ದಾರೆ. ಆದರೆ ಹೆಚ್ಚಾಗಿ ನಮ್ಮ ಗುರ್ರಾಯರು, ಬಾಲಕರಾಯರು ಅನ್ನುವಂಥ ಇವರಿಗೆ ವಿಶೇಷ ಜಾಸ್ತಿ ಇದೆ. ಏನಪ್ಪ ಅಂತಂದರೆ ಇದು ಸರ್ಕಾರದಿಂದ ನಾವೇನು ತಗೊಂಡಿಲ್ಲ. ಎಲ್ಲ ಭಕ್ತಾದಿಗಳಿಂದ ದೇಣಿಗೆ ಪಡೆದು ಅವರು ಸ್ವಯಂ ಬಂದು ಸ್ವಯಂ ಪ್ರೇರಿತರಾಗಿ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದು ನಾವು ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಇಲ್ಲಿ ನಮಗೆ ಅಭಿವೃದ್ಧಿ ಆಗ್ತಾಯಿದೆ. ಇನ್ನೊಂದೇನಂತಂದರೆ ಇಲ್ಲಿ ಇವತ್ತಿನ ವಿಶೇಷಗಳೇನಿದೆ ಅಂತಂದರೆ, ಇವತ್ತು ಅಮ್ಮನ ಅಭಿಷೇಕ ನಡೀತದೆ ಬೆಳಗ್ಗೆ, ಮತ್ತು ಪ್ರಸಾದ ವಿನಿಯೋಗ ಮತ್ತು ಮಹಾಮಂಗಳಾರತಿ ಮತ್ತು ತಿಂಡಿ ವಿತರಣೆ ಮಾಡ್ತೀವಿ. 12 ಗಂಟೆಗೆ ಅನ್ನಸಂತರ್ಪಣೆ ಇರುತ್ತೆ. ರಾತ್ರಿ 12 ಗಂಟೆವರೆಗೂ ನಡೀತದೆ. ಆಮೇಲೆ ರಾತ್ರಿ ಪ್ರಾರಂಭ ಆಗ್ತದೆ. ಸರ್ವಗ್ರಾಮಗಳ ಭಕ್ತಾದಿಗಳಿಂದ ಮಂಗಲ ದೀಪಗಳು ಬರ್ತಾಯಿದೆ. ಆಮೇಲೆ ಅಗ್ನಿಗುಂಡ ಇದೆ, ಹಸಿ ಕರಗ ಇದೆ, ಪುಷ್ಪಪಲ್ಲಕ್ಕಿ ಇದೆ. ಇನ್ನು ವಿಶೇಷ ವಾದ್ಯಗೋಷ್ಠಿಗಳು, ಆರ್ಕೆಸ್ಟ್ರಾಗಳು ಇದೆಲ್ಲ ಮಾಡ್ತೀವಿ. ಪವಾಡಗಳು ಹೇಳಬೇಕು ಅಂತಂದರೆ 2 ಮಾತಲ್ಲಿ ಹೇಳ್ಬಿಡ್ತೀನಿ. ಏನಾಗಿ ಅಂತಂದರೆ ಸತ್ತೋಗಿರೋದನ್ನು ನಾವು ನೋಡಿದ್ವಿ, ಕಲ್ಲು ಕರ್ಪೂರ ಮಾಡಿರೋದು ನಾವು ನೋಡಿದ್ವಿ. ನಮ್ಮ ವಯಸ್ಸಿಗೆ ನನ್ನ ಹಿಂದ್ಗಡೆ ನಮ್ಮ ರಾಮಚಂದ್ರ ರೆಡ್ಡಿಯವರು, ಇನ್ನು ಅನೇಕರು ನಮ್ಮ ವಿಜಯಿಂದ ಅಂತ ಬೇಕಾದಷ್ಟು ಜನ ಇದ್ದಾರೆ. ಬೇರೆ ಗ್ರಾಮಗಳಿಂದ ಬಂದಿದ್ದಾರೆ. ನೋಡಿ, ರಮೇಶ್ ಅಂತೇಳಿ ಕೋಲಾರದಿಂದ ಬಂದಿದ್ದಾರೆ. ಕೋಲಾರ ಎಲ್ಲ ತಾಲೂಕುಗಳಲ್ಲೂ ಇದ್ದಾರೆ. ಇನ್ನೊಂದೇನೆಂದರೆ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯಾದಂಥ ಪುರಾತನವಾದಂಥ ದೇವಸ್ಥಾನ ಇದೊಂದೇ. ಎಲ್ಲ ಕಡೆಯಿಂದ, ಆಮೇಲೆ ತಮಿಳುನಾಡಿದ್ದಾರೆ, ಆಂಧ್ರ, ಕೇರಳದಲ್ಲಿದ್ದಾರೆ. ರಾತ್ರಿ ಸುಮಾರು ಒಂದು 10,000 ಜನ ಸೇರುವಂಥ ಕಾರ್ಯಕ್ರಮ ಇದೆ. ಮತ್ತು ನಮ್ಮ ರಾಮಚಂದ್ರ ರೆಡ್ಡಿ ಅವರು ಇರ್ತಾರೆ. ನನ್ನ ಹೆಸರು ರಾಮಚಂದ್ರ ರೆಡ್ಡಿ ಅಂತ. ನನಗೆ ಸುಮಾರು 27 ವರ್ಷ. ಇದು ಕಾಂಚೀಪುರಮಿನಿಂದ ತಾಯಿ ಇಲ್ಲಿ ನಲಿಬೇಕು ಅಂದ್ಬಿಟ್ಟು, ನಿಂತ್ಕೊಳ್ಬೇಕು ಅಂದ್ಬಿಟ್ಟು ಅಲ್ಲಿಂದ ಬಂದಿದ್ದಾರೆ. ಅಲ್ಲಿ ಹಗ್ಗಾರಗಳ ಬಾಯಿ ಅಂತ ಬಂದಿದೆ. ಅಲ್ಲಿ ಬಂದು ನಿಂತ್ಕೊಂಡು ಕತ್ತಲಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಅಲ್ಲಿ ಯಾರಿಗೂ ಒಬ್ಬರಿಗೆ ಮೈ ಮೇಲೆ ಬಂದು ಬೆಳಗ್ಗೆ ನಾನು ನಿಮ್ಮ ಜೊತೆಗೆ ಬರಬೇಕಂತ ಹೇಳಿದೆ. ಆದರೆ ಹೀಗೆ ನಾನು ದಿಂದಾಗಿಬಿಟ್ಟಿದೆ. ದಯವಿಟ್ಟು ಪಶ್ಚಿಮಕ್ಕೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ, ಆ ನಿರ್ಮಾಣ ಮಾಡಿದ ಮೇಲೆ ನೀವು 9 ತಿಂಗಳು ಇದನ್ನು ತೆಗಿಬಾರದು ಬಾಗಿಲು ಅಂತ ಹೇಳಿದರು. ನಾವು ರಥೋತ್ಸವ ನಿಲ್ಲಿಸಿದ್ದೀವಲ್ಲ, ಅಲ್ಲಿ ಸುಮಾರು ನಾವು ಒಂದು 10 ಜನ ದುಂಪುಗಳಷ್ಟು ಒಂದು ಮರ ಇತ್ತು, ಅರಳಿ ಮರೆ, ಅದನ್ನು ಕಟ್ ಮಾಡಿ ಅದಕ್ಕೆ ಬಾಗಿಲಿಡಿ ಅಂತ ಹೇಳಿಬಿಟ್ಟು ಅವರು ಎಲ್ಲ ಇದು ಮಾಡಿಬಿಟ್ಟು ಆಮೇಲೆ ಅವರು ಹೊರಟೋಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ 7 ತಿಂಗಳಿಗೆ ಬಂದು ಈ ದೇವಸ್ಥಾನ ಓಪನ್ ಮಾಡಿದ್ದಾರೆ. ಆ 7 ತಿಂಗಳಲ್ಲಿ ಇವಾಗ ತಾಯಿ ಹೊಟ್ಟೆಯಲ್ಲಿ ಹೆಂಗೆ ಹುಟ್ಟಿದ್ದು ಅದು ಮಗು, 7 ತಿಂಗಳ ಮಗು, ಅದೇ ಥರ ಕೈ ಕಾಲು ಮಕ್ಕ ಎಲ್ಲ 7 ತಿಂಗಳ ಥರನೇ ಆ ಮಗು. ಇದು 9 ತಿಂಗಳು ಪೂರ್ತಿ ಆಗಿಲ್ಲ. ಆ ತಾಯಿನೇ ಅವ್ರ ಬ್ರಾಹ್ಮಣ ಹೇಳ್ತಾರೆ, ಮುಟ್ಕೊಂಡ್ರೆ ಒಂಥರ ಮಗು ಹೆಂಗಿರ್ತದೆ 7 ತಿಂಗಳು ಅದೇ ಥರ ಇದೆ. ಆದರೆ ಇಲ್ಲಿ ಬಹಳ ಸತ್ಯ ನಡೀತಾ ಇದೆ. ಯಾಕಂದರೆ ಇಲ್ಲಿ ಅವರು 7 ತಿಂಗಳು ಆದಮೇಲೆ
ಅವರು ಒಂದು ಇದು ತಕ್ಷಣ ಯಾವುದೋ ಒಂದು ಮಗು ಥರ ಬಂದು ಇಲ್ಲಿ ನೆಲೆಸಿರೋದು ಅಯ್ಯಮ್ಮ ನೆಲೆಸಿಬಿಟ್ಟು ಆಮೇಲೆ 1049 ಮುಂಚೆ ಇಲ್ಲಿ ಗಂಗಾ ಹಬ್ಬ ನಡೀತಾ ಇದೆ ಗ್ರಾಮದಲ್ಲಿ. ಆ ಗಂಗಾ ಹಬ್ಬ ನಡೀತಾ ಇದೆ. ಆಮೇಲೆ 1949ರಲ್ಲಿ ಗಂಗಾ ಹಬ್ಬ ಬಂದು ಜಾತ್ರೆ ಮಾಡಬೇಕು ಅಂತ ಈಗ ರಥೋತ್ಸವ 1949ರಲ್ಲಿ ರಥೋತ್ಸವ ನಿರ್ಮಾಣ ಮಾಡಿರೋದು. ಅದಕ್ಕೆ ಕಳಿಸಾಕೊಟ್ಟಿರೋದು ದೊಡ್ಡೂರು ಕಾರ್ಪೆಟಲ್ಲಿ 15/7/49 ಡೇಟ್ ಕೂಡ ಹಾಕಿದ್ದಾರೆ ಹೇಳಿದ್ದಾರೆ. ಇವಾಗಲೂ ಅದೇ ಥರ ನಡೀತಾ ಇದೆ. ಸುಮಾರು ವರ್ಷಗಳಿಂದ ನಡೀತಾ ಇರೋದ್ರಿಂದ ಇವಾಗ ಈ ದೇವಸ್ಥಾನ ಪೂರ್ವಗಳ ಹಳೆಯದಾಗಿತ್ತು. ಇವಾಗ ಸದ್ಯಕ್ಕೆ ನಾನು ಒಂದು 15 ವರ್ಷ ಇದನ್ನು ವಹಿಸ್ಕೊಂಡು ಮಾಡ್ತಾಯಿದ್ದೆ, ಮೊದಲು ಮಾಡ್ತಾಯಿದ್ರು. ಆಮೇಲೆ ಕೃಷ್ಣಪ್ಪನವರು ವಹಿಸ್ಕೊಂಡು ಇಬ್ಬರು ಮಾಡ್ತಿದ್ದಾರೆ. ಈ ದೇವಸ್ಥಾನ ಅಷ್ಟೊಂದು ಪುರಾತನವಾಗಿರುವಂಥ ಇವಾಗಲೂ ನಾವೇನು ಅರಿಕೆ ಮಾಡ್ಕೊಳ್ತೀವೋ ಅದೇ ಕಾರ್ಯಕ್ರಮ. ಈ ಗ್ರಾಮಕ್ಕೆ ಪಂಚಲಿಂಗ ಕ್ಷೇತ್ರ ಅಂತ ಹೆಸರಿದೆ. ಸೋಮೇಶ್ವರ ಸ್ವಾಮಿ, ಲಿಂಗೇಶ್ವರ ಸ್ವಾಮಿ, ಮಹದೇಶ್ವರ ಸ್ವಾಮಿ, ಮಂಜುನಾಥ ಸ್ವಾಮಿ, ಆಮೇಲೆ ಧರ್ಮೇಂದ್ರ ಅಂತ 5 ಪಂಚಲಿಂಗ. ಈ ಊರಿನಲ್ಲಿ 2 ಲಿಂಗಗಳಿದೆ. ಮಸ್ಕಿ ಮಾತ್ರ ಲಿಂಗ ಇದೆ, ದಕ್ಷಿಣಕ್ಕೆ ಒಂದು ಲಿಂಗ ಇದೆ. ಆಮೇಲೆ ಆವಾಗ ಮಾಡಿರೋರು 4 ಕಡೆ 4 ಕಲ್ಲುಗಳು ಹಾಕಿದ್ದಾರೆ. ಇವಾಗಲೂ ನಮ್ಮ ದೇವಸ್ಥಾನದಲ್ಲಿ ಏನಂತ ಯಾರಿಗೂ ಓದೋಕ್ಕೆ ಇಷ್ಟಪಡೋ ಯಾತ್ರಿಗಳು ಕರ್ಕೊಂಡು ಬಂದು ತೋರಿಸಿದ್ರು. ಆದ್ರೂ ಅದನ್ನು ಓದೋಕ್ಕಾಗಲಿಲ್ಲ. ಇವಾಗ ನೋಡ್ಬೋದರೆ ಉತ್ತರಕ್ಕೆ, ಪೂರ್ವಕ್ಕೆ, ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ 4 ಕಲ್ಲುಗಳಿದೆ. ಅದು ಇದಾಗಿದೆ, ಅದನ್ನು ಓದೋಕ್ಕಾಗ್ತಾ ಇಲ್ಲ. ಇದು ಹೆಂಗೆ ಕೊಟ್ಟರು, ಈ ಕಲ್ಲುಗಳು ಹೆಂಗೆ ಕೊಟ್ಟರು ಗೊತ್ತಿಲ್ಲ. ನಾವು ಅದು ರಿಪೇರಿ ಮಾಡುವಾಗ ನೋಡಿದ್ರೆ ಸುಮಾರು ಗುಟ್ಟಿಗಳ ಥರ ಸುಮಾರು 3 ಟನ್ ಕಲ್ಲುಗಳಿವೆ. ಆಮೇಲೆ ಇವರು ಪ್ರಯತ್ನ ಮಾಡಿ ಏನು ಮಾಡಿ ಪ್ರಯತ್ನ ಮಾಡಿ ತೆಗಿಬೇಕಂದ್ಬಿಟ್ಟು ಆ ಕಲ್ಲುಗಳ ತೆಗಿ ಇದು ಮಾಡಿದ್ದೀವಿ. ಇವಾಗ ಸದ್ಯಕ್ಕೆ ಒಂದು ಮಹಾದ್ವಾರ ಕಟ್ಟಬೇಕು ಅಂತ ನಾವು ಕೃಷ್ಣಪ್ಪನವರು ಸಹಾಯ ಮಾಡಿದ್ದಾರೆ. ಗಾಳಿಗೋಪುರ ಅಂತ ಯಾವಾಗ ತಾಯಿ ಗಾಳಿಗೋಪುರ ಕಟ್ಟಬೇಕಂತ ಇವಾಗ ಅವರ ಇಲ್ಲಿ ಕಟ್ಟಡ ಕಟ್ಟಿದವರು ಎಷ್ಟೋ ದೇವಸ್ಥಾನಗಳಿಗೆ ಗೋಡೆ ಮತ್ತು ಇದು ಮಾಡಿದ್ದಾರಂತೆ. ಆದರೆ 11 ತಿಂಗಳಲ್ಲಿ ಈ ದೇವಸ್ಥಾನ ಕಾಂಪೌಂಡು ಇದೆಲ್ಲ ಆಗಬೇಕು 11 ದಿನ ಇದುವರೆಗೆ ಅಲ್ಲಿ ನೋಡಿಲ್ಲ, ಸತ್ಯ ಇತ್ತು. ಆದರೆ ನಾವು ಇಂಜಿನಿಯರ್ ಕರ್ಕೊಂಡು ಬಂದ್ವಿ. ಆ ಕಡೆ ಏನು ಮಾಡಿರೋದು ಭಾಳ ವಿಜೃಂಭಣೆಯಿಂದ ಈ 3 ದಿವಸಗಳ ಕಾಲ ಚೆನ್ನಾಗಿ ಈಗ ಎಲ್ಲ ಗ್ರಾಮದ ಭಕ್ತಾದಿಗಳಿಂದ 300 ಗ್ರಾಮ ಭಕ್ತಾದಿಗಳಿಂದ ಅಭಿವೃದ್ಧಿ ಆಗ್ತಾ ಇದೆ. ಭಕ್ತಾದಿಗಳ ಸಹಕಾರದಿಂದಲೇ ಅಭಿವೃದ್ಧಿ ಆಗ್ತಾ ಇದೆ. ಈ ವರ್ಷ ನಾವು ರಾಜಗೋಪುರ ಮತ್ತು ಮಹಾದ್ವಾರ ಕಟ್ಟೋಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇವರೆಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಇವರು ಸಹಕಾರ ಮಾಡಿದ್ದಾರೆ, ಬೇರೆ ಜನ ಸಹಕಾರ ಮಾಡಿದ್ದಾರೆ. ಈಗ ಎಲ್ಲರೂ ಕೂಡ 1.5 ಕೋಟಿ ಇದರಲ್ಲಿ ನಾವು ಮಾಡ್ತೀವಿ. ಅದನ್ನು ಮಾಡಿ ಮಹಾದ್ವಾರ ಮಾಡಿ ಕಾಂಪೌಂಡ್ ಮಾಡೋಕ್ಕೆ ಏರ್ಪಾಟ್ ಮಾಡಿದ್ದೀವಿ. ಸರ್ವ ಗ್ರಾಮಗಳಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ, ಇದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ನನ್ನ ಕೋರಿಕೆ. ಇದು ಇಷ್ಟು ಮಾತ್ರ ನಮ್ಮ ದೇವಸ್ಥಾನ ಆಗಿರೋದು ಎಲ್ಲ ಭಕ್ತಾದಿಗಳಿಂದ ಮಾತ್ರ. ತುಂಬ ಪುರಾತನವಾದ ದೇವಸ್ಥಾನ. ಇಲ್ಲಿ ಒಂದು 300 ಊರುಗಳದು ಅಷ್ಟು ತಮಿಳುನಾಡು, ಆಂಧ್ರ ಕಡೆಯಿಂದೆಲ್ಲ ಬರ್ತಾರೆ. ಇಲ್ಲಿ ತುಂಬ ಪುರಾತನ ಚೋಳ ಕಾಲದ ದೇವಸ್ಥಾನ ಇದೆ. ತುಂಬ ವಿಶೇಷ ಇದೆ. ಈ ಎಮ್ನಲ್ಲಿ ಅರಕೆ ಹೊತ್ಕೊಂಡ್ರೂ ತುಂಬ ಬೇಗ ಆಗುತ್ತೆ ಅಂಥ ವಿಶೇಷತೆ ಇರೋಂಥ ಉದ್ದಂಡೇಶ್ವರಿ ದೇವಸ್ಥಾನ. ತುಂಬ ಇಂಪ್ರೂವ್ ಮಾಡ್ತಿದ್ದಾರೆ ನಮ್ಮ ಕೃಷ್ಣಣ್ಣವರು, ರಾಮಚಂದ್ರನವರು ಎಲ್ಲ ಸೇರಿ ಎಲ್ಲ ಸಹಕಾರನೂ ಎಲ್ಲರೂ ಕೊಡೋಣ, ಎಲ್ಲರೂ ಕೊಟ್ಟು ಇಂಪ್ರೂವ್ ಮಾಡೋಣ. ಇವತ್ತು 3 ದಿವಸದಿಂದ ಒಳ್ಳೆ ಪ್ರೋಗ್ರಾಮ್ಸ್ ಇದೆ. ಇವತ್ತು ಒಳ್ಳೆ ನೈಟು ದೇವ್ರದ್ದು ಒಳ್ಳೆ ಪ್ರೋಗ್ರಾಮ್ ಇದೆ. ಎಲ್ಲ ಗ್ರಾಮಸ್ಥರೆಲ್ಲ ಬಂದು ಸಹಕರಿಸಬೇಕು. ಶ್ರೀ ಪ್ರಸನ್ನ ಉದ್ದಂಡಮ್ಮ ದೇವಸ್ಥಾನ ಮಾರಿಕೊಪ್ಪ. ಇಲ್ಲಿ ಕಳೆದ 2 ದಿನದಿಂದ ಜಾತ್ರೆ ನಡೀತಾ ಇದೆ. ಇದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಈ ಜಾತ್ರೆಯು ಸುಮಾರು ಚೋಳರ ಕಾಲದಿಂದ ನಡ್ಕೊಂಡು ಬರ್ತಾ ಇರೋದು. ಈ ದೇವಸ್ಥಾನಕ್ಕೆ ರಾಜ್ಯದ ಮತ್ತು ಅಕ್ಕಪಕ್ಕದ ರಾಜ್ಯಗಳಾದ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದ ಕೂಡ ಇಲ್ಲಿಗೆ ಭಕ್ತಾದಿಗಳಿದ್ದಾರೆ. ಹಾಗೂ ಈ ಅಮ್ಮ ಸುಮಾರು 3 ರಾಜ್ಯಗಳಲ್ಲೂ ಕೂಡ ಮನೆ ದೇವರಾಗಿ ನಮ್ಮ ಗ್ರಾಮ ದೇವತೆಯಾಗಿ ಸಕಲ ಗ್ರಾಮಗಳನ್ನು ದೇಶವನ್ನು ಕಾಪಾಡ್ಕೊತ ಬರ್ತಿದ್ದಾಳೆ. ಇಲ್ಲಿನ ದೇವರನ್ನು ನಂಬಿದಂಥ ಭಕ್ತಾದಿಗಳಿಗೆ ಸಕಲವನ್ನು ಅವ್ರಿಗೆ ಏನು ಬೇಡ್ತಾರೋ ಅದನ್ನೆಲ್ಲ ದಯಪಾಲಿಸುವ ಮಹಾತಾಯಿ ಅಮ್ಮ. ಇವ್ರನ್ನ ನಂಬಿದವರು ಯಾರು ಕೆಟ್ಟವರಿಲ್ಲ. ನಾವೆಲ್ಲ ಕೂಡ ಆ ಅಮ್ಮನ ಮೇಲೆ ಭಾರ ಆಗಿಬಿಟ್ಟು ಯಾವುದೇ ಕೆಲಸ ಕಾರ್ಯವನ್ನು ತಗೊಂಡ್ರೆ ಖಂಡಿತವಾಗಿಯೂ ಅದು ನೆರವೇರುತ್ತೆ. ಈ ಜಾತ್ರೆಯಲ್ಲಿ ಯಾರು ಬಂದು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾರೋ ಅವ್ರಿಗೆ ಆ ಅಮ್ಮನ ಆಶೀರ್ವಾದ ಕೃಪಾ ಕಟಾಕ್ಷ ಇರುತ್ತೆ. ಅವರು ಪ್ರತಿ ವರ್ಷದಿಂದ ವರ್ಷಕ್ಕೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸೇವೆ ಮಾಡೋದಕ್ಕೆ ಮುಂದೆ ಬರ್ತಾರೆ. ಕಾರಣ ಆ ಅಮ್ಮನಲ್ಲಿ ಏನು ಬೇಡ್ಕೊತಾರೆ ಆ ಬೇಡಿಕೆಗಳನ್ನ ಈಡೇರಿಸುವಂಥ ಮಹಾತಾಯಿ
ಹಾಗಾಗಿ ಈ ಜಾತ್ರೆ ಚೋಳರ ಕಾಲದಿಂದ ಇಂದಿನವರೆಗೂ ನಡ್ಕೊಂಡು ಬರ್ತಾ ಇದೆ. ಈ ಗ್ರಾಮದಲ್ಲಿ ಈ ಜಾತ್ರೆ ನಡಿಬೇಕಾದ್ರೆ ನಮ್ಮನ್ನ ಆಗ್ತಾ ಬಂದಾಗಿಂದ ಶ್ರೀ ಅನಂತರಾಮ್ ರೆಡ್ಡಿ ಅವರು ಇದನ್ನು ನಡೆಸ್ತಾ ಇದ್ರು. ತದನಂತರ ನಮ್ಮ ರಾಮಚಂದ್ರ ರೆಡ್ಡಿ ಅನ್ನೋರು ನಡೆಸ್ಕೊಳ್ತಾ ಬಂದಿದ್ದಾರೆ. ಈಗ ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇದೆ ಜಾತ್ರೆ. ಈ ಜಾತ್ರೆಯಲ್ಲಿ ಬರ್ತಕ್ಕಂಥ ಎಲ್ಲ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಬೇರೆ ಜಿಲ್ಲೆಗಳು ಮತ್ತು ಬೇರೆ ತಾಲೂಕುಗಳಿಂದ ನಮ್ಮ ತಾಲೂಕಿನ ಹಲವಾರು ಗ್ರಾಮಗಳಿಂದ ಬರ್ತಾ ಇರೋಂಥ ಭಕ್ತಾದಿಗಳಿಗೆ ನಾವು ಎಲ್ಲ ಭಕ್ತಾದಿಗಳಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ, ಅವ್ರಿಗೆ ಏನೇ ಕುಂದುಕೊರತೆಗಳಿದ್ರೂ ನಮ್ಮ ಗ್ರಾಮದ ಮುಖಂಡರನ್ನು ಸಂಪರ್ಕಿಸಿದ್ರೆ ನಾವೆಲ್ಲ ಅವ್ರಿಗೇನೇನು ಅನುಕೂಲ ಆಗಬೇಕು ಅದನ್ನೆಲ್ಲ ಮಾಡಿಕೊಡ್ತೀವಿ. ಇವತ್ತು ಸಂಜೆ ವಿಶೇಷ ಪುಷ್ಪಪಲ್ಲಕ್ಕಿ ಇದೆ. ಸುಮಾರು ಗ್ರಾಮಗಳಿಂದ ಇಲ್ಲಿ ದೀಪೋತ್ಸವ ತಗೊಂಡ್ಬರ್ತಾರೆ, ತಂಬಿಟ್ಟು ತಗೊಂಡು ಆ ಸೇವೆಯಲ್ಲಿ ಸಕಲ ಗ್ರಾಮಗಳು ಇಲ್ಲಿ ರಾತ್ರಿ ಪಾಲ್ಗೊಳ್ತವೆ. ಕರಗ ಮಹೋತ್ಸವ ಇರುತ್ತೆ, ರಸಮಂಜರಿ ಕಾರ್ಯಕ್ರಮಗಳು, ಕೋಲಾಟಗಳು ಮತ್ತು ಅಗ್ನಿಗುಂಡ, ವಿಶೇಷವಾಗಿ ಕರಗ ನೃತ್ಯ ಎಲ್ಲ ಇರುತ್ತೆ. ಇದರಲ್ಲೆಲ್ಲ ಗ್ರಾಮಗಳ ಭಕ್ತಾದಿಗಳು ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳೇ ಸರಣಿಯಾಗಿ ಪ್ರಾರ್ಥನೆ ಮಾಡ್ತಾ ನಾನು ಮಾತಾಡ್ತೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.